ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ಪಾಟೀಲ್. ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಸಹ ಒತ್ತಿ. ಇಂದಿನ ಈ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗದ ಖಾರ ಮಾಡೋದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಕೆಲವರು ಇದನ್ನ ಶೇಂಗದ ಹಿಂಡಿ, ಶೇಂಗಾ ಚಟ್ನಿ ಪುಡಿ ಅಂತ ಕೂಡ ಕರೀತಾರೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಮೊದಲಿಗೆ ನಾನಿಲ್ಲಿ 1/4 kg ಶೇಂಗಾ ಬೀಜವನ್ನ ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ. ನಿಧಾನವಾಗಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು. ಶೇಂಗಾ ಬೀಜ ಚಟಪಟ ಅಂದ ನಂತರ ಸ್ಟವ್ ಅನ್ನ ಆಫ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ರೂಮ್ ಟೆಂಪರೇಚರ್ ಅಂದ್ರೆ ತಣ್ಣಗಾಗಲು ಬಿಡಬೇಕು. ಆವಾಗ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ನಿಮ್ಮ ಶೇಂಗಾ ಬೀಜ ಆಗುತ್ತೆ. ಇದರಿಂದ ಚಟ್ನಿ ಪುಡಿ ಅನ್ನೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನೀವು ಬೇಕಾದ್ರೆ ಸಿಪ್ಪೆ ತೆಗೆದು ಚಟ್ನಿ ಪುಡಿ ಮಾಡಬಹುದು. ನಾನು ಸಿಪ್ಪೆಯನ್ನ ತೆಗಿತಾ ಇಲ್ಲ. ಈಗ ಒಂದು ಚಿಕ್ಕ ಪ್ಯಾನ್ಗೆ 1 ಚಮಚ ಜೀರಿಗೆಯನ್ನ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಹುರ್ಕೊಂಡ ನಂತರ ಒಂದು ಪ್ಲೇಟ್ಗೆ ಹಾಕೊಂಡು ತಣ್ಣಗಾಗಲು ಬಿಡಿ. ಈಗ ಅದೇ ಪ್ಯಾನ್ಗೆ ನಾನು 1 ಚಮಚ ಎಣ್ಣೆಯನ್ನ ಹಾಕೊಳ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ 1/4 ಕಪ್ ನಾನಿದಕ್ಕೆ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಾನು 2 ಚಮಚ ಅಚ್ಚ ಖಾರದ ಪುಡಿಯನ್ನ ಸೇರಿಸ್ತಾ ಇದ್ದೀನಿ. ಈಗ ಸ್ಟವ್ ಅನ್ನು ಆಫ್ ಮಾಡಿಕೊಂಡು ಅದಕ್ಕೆ 1/4 ಚಮಚ ಅರಿಶಿಣವನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ನಿಮ್ಮ ಚಟ್ನಿ ಪುಡಿಗೆ ಒಳ್ಳೆಯ ಕಲರ್ ಅನ್ನೋದು ಬರುತ್ತೆ. ಸ್ಟವ್ ಅನ್ನು ಆಫ್ ಮಾಡಿಕೊಂಡ ನಂತರ ಇದಕ್ಕೆ ನಾನು 1/4 ಕಪ್ ಬೆಳ್ಳುಳ್ಳಿಯನ್ನ ಸೇರಿಸ್ತಾ ಇದ್ದೀನಿ. ಸಿಪ್ಪೆ ಸುಲಿದಂತ ಒಂದು ಬೆಳ್ಳುಳ್ಳಿಯನ್ನ ಸೇರಿಸ್ತಾ ಇದ್ದೀನಿ 1/4 ಕಪ್. ಇದು ಕೂಡ ಒಳ್ಳೆಯ ಟೇಸ್ಟ್ ಅಂಡ್ ಫ್ಲೇವರ್ ಅನ್ನ ಕೊಡುತ್ತೆ. ಸ್ಟವ್ ಅನ್ನು ಆಫ್ ಮಾಡಿದ ನಂತರನೇ ನೀವು ಇದಕ್ಕೆ ಅರಿಶಿನ ಮತ್ತು ಬೆಳ್ಳುಳ್ಳಿಯನ್ನ ಸೇರಿಸಿ, ಇಲ್ಲಾಂದ್ರೆ ಅದು ಒತ್ತೋಗಂತ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇದನ್ನು ಕೂಡ ಕಂಪ್ಲೀಟ್ ಆಗಿ ತಣ್ಣಗಾಗಲು ಬಿಡಿ. ಬಿಸಿಯಾಗಿರ್ಬೇಕಾದ್ರೆ ಹಾಕೊಳ್ಳಕ್ ಹೋಗ್ಬೇಡಿ. ಈಗ ಒಂದು ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಂತ ಕಡಲೆ ಬೀಜ ಅಂದ್ರೆ ಶೇಂಗಾ ಬೀಜ, ಜೀರಿಗೆ ಮತ್ತು ಕರಿಬೇವಿನ ಒಂದು ಮಿಕ್ಸ್ಚರ್ ಏನಿದೆಯಲ್ಲ ಅದೆಲ್ಲವನ್ನ ಹಾಕೊಳ್ಳಿ. ಪ್ಯಾನ್ ನಲ್ಲಿ ಉಳಿದಂತ ಮಿಕ್ಸ್ಚರ್ ಅನ್ನ ಸ್ವಲ್ಪ ಕಡಲೆ ಬೀಜ ಅಂದ್ರೆ ಸ್ವಲ್ಪ ಶೇಂಗಾ ಬೀಜವನ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಮಿಕ್ಸಿ ಜಾರ್ಗೆ ಹಾಕೊಂಡು ನೀವು ಇದನ್ನ ಗ್ರೈಂಡ್ ಮಾಡ್ಕೊಳ್ಬಹುದು. ತುಂಬಾ ಒಳ್ಳೆಯ ಕಲರ್ ಅನ್ನ ಕೊಡುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಮಿಕ್ಸಿ ಜಾರ್ಗೆ ಅಚ್ಚ ಖಾರದ ಪುಡಿಯನ್ನ ಸೇರಿಸಬಹುದು. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನಾನು 1.5 ಚಮಚ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ. ಇವೆಲ್ಲವನ್ನ ಹಾಕೊಂಡು ಒಂದೇ ಬಾರಿಗೆ ನೀವು ಗ್ರೈಂಡ್ ಅನ್ನ ಮಾಡ್ಕೊಳ್ಬಾರ್ದು. ಅಂದ್ರೆ ಒಂದು 5 ರಿಂದ 10 ಸೆಕೆಂಡ್ ಗ್ರೈಂಡ್ ಮಾಡ್ತಾ ಅಂದ್ರೆ ವಿಸ್ಕ್ ಮಾಡಬೇಕು. ಅಂದ್ರೆ ರಿವರ್ಸ್ ಡೈರೆಕ್ಷನ್ ಅಲ್ಲಿ ಮಿಕ್ಸಿಯನ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲ ನೀವು ಸಿಂಪಲ್ ಆಗಿ ಮಾಡ್ತೀನಿ ಅಂತಂದ್ರೆ ನೀವು 5-5 ಸೆಕೆಂಡ್ ಬ್ರೇಕ್ ಕೊಟ್ಟು ಮಧ್ಯ ಮಧ್ಯ ಮಿಕ್ಸ್ ಮಾಡ್ತಾ ಇದನ್ನ ಗ್ರೈಂಡ್ ಮಾಡ್ಕೊಂಡ್ರೆ ನೋಡಿ ಈ ರೀತಿ ಉದ್ರುದ್ರಾಗಿರುವಂತಹ ಒಂದು ಚಟ್ನಿ ಪೌಡರ್ ಬರುತ್ತೆ. ತುಂಬಾ ಈಸಿ ಆದಂತಹ ತುಂಬಾ ಟೇಸ್ಟಿ ಆದಂತಹ ಶೇಂಗಾ ಚಟ್ನಿ ಇದು. ಇದನ್ನ ನೀವು 15 ರಿಂದ 20 ದಿನದವರೆಗೂ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಕೋಬಹುದು. ಹೊರಗಡೆ ಆದ್ರೆ ಗ್ಲಾಸ್ ಜಾರಲ್ಲಿ ಇಟ್ರೆ ನೀವು 1 ತಿಂಗಳವರೆಗೂ ಕೆಡದಂತೆ ನೀವು ಇದನ್ನ ಪ್ರಿಸರ್ವ್ ಮಾಡಬಹುದು. ತುಂಬಾ ಅಂದ್ರೆ ತುಂಬಾ ಟೇಸ್ಟ್ ಇರುತ್ತೆ. ಉತ್ತರ ಕರ್ನಾಟಕದಲ್ಲಿ ಶೇಂಗಾ ಚಟ್ನಿ ಅಥವಾ ನಾವು ಶೇಂಗದ ಖಾರ ಅಂತೀವಿ. ಶೇಂಗದ ಖಾರ ಇಲ್ಲದೆ ನಮ್ಮ ಊಟ ಅನ್ನೋದು ಇರೋದಿಲ್ಲ. ಖಂಡಿತವಾಗ್ಲೂ ನೀವು ಈ ರೆಸಿಪಿಯನ್ನ ಟ್ರೈ ಮಾಡಿದ ನಂತರ ಹೇಗಾಯ್ತು ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಅಂಟಿಲ್ ದೆನ್ ಯು ನೋ ದ ಡ್ರಿಲ್. ಪ್ಲೀಸ್ ಡೂ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.